ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕಾರ್ಮಿಕರ ಮಕ್ಕಳಿಗಾಗಿ ಶ್ರಮಿಕ ವಸತಿ ಶಾಲೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಸುಮಾರು 36.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸುಸಜ್ಜಿತ ವಸತಿ ಶಾಲೆಯನ್ನ ನಿರ್ಮಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿಯ ಶಾಸಕರು ಆದ ಲಕ್ಷ್ಮಣ್ ಸವದಿ ಅವರು ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಥಣಿಯಲ್ಲಿ ಮುಂದಿನ ದಿನದಲ್ಲಿ ಹೊಸ ತಂತ್ರಜ್ಞಾನಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾವು ನೀವೆಲ್ಲರೂ ಸೇರಿಕೊಂಡು ಅಮೃತ ಗಳಿಗೆಯಲ್ಲಿ ಇವತ್ತು ನಾವು ಅದನ್ನು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿವಿ. ಇದನ್ನು 18 ತಿಂಗಳಲ್ಲಿ ಪೂರ್ಣ ಮಾಡಿ ಸಂಬಂಧಪಟ್ಟಂಥ ಸಚಿವರನ್ನು ಕರೆಸಿಕೊಂಡು ಅವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಇಲ್ಲಿ ಸಂಕ್ಷಿಪ್ತವಾಗಿ ಇವತ್ತು ನಾವು ನೀವೆಲ್ಲರೂ ಕೂತ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ವಿ. ಇದರ ಲಾಭ ನಮ್ಮ ತಾಲೂಕದಲ್ಲಿರ್ತಕ್ಕಂಥ 7,000 ಏನು ಕಾರ್ಮಿಕರು ಇದ್ದಾರೆ, ಅವರಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹಾರೈಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಅನೇಕ ಸರ್ಕಾರದ ಸಾಮರ್ಥ್ಯದಲ್ಲಿರ್ತಕ್ಕಂಥ ಅನೇಕ ಸಂಸ್ಥೆಗಳನ್ನು ಇವತ್ತು ಅಥಣಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ದಿವಸ ಹೆಂಗೆ ಬದಲಾಗಿದೆಪ್ಪ ಅಂತಂದ್ರೆ ಇನ್ನೊಂದು 5 ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗತಕ್ಕಂಥದ್ದು ಸನ್ನಿವೇಶ ಇವತ್ತು ನಮ್ಮ ಮುಂದೆ ಇದೆ. ಭಾಳಷ್ಟು ಜನರಿಗೆ ಅದೊಂದು ಕಲ್ಪನೆ ಇತ್ತು, ನಮ್ಮ ಮಗ ಡಾಕ್ಟರ್ ಆಗಬೇಕು, ನಮ್ಮ ಮಗ ಇಂಜಿನಿಯರ್ ಆಗಬೇಕು, ನಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ವಿದೇಶದೊಳಗೆ ನೌಕರಿ ಮಾಡಬೇಕು, ಇಂಥ ಕನಸುಗಳನ್ನು ಕಾಣ್ತೀವಿ ಎಲ್ಲರೂ ಕೂಡ. ಆದರೆ ಆಧುನಿಕ ಯುಗದಲ್ಲಿ ಈ ಒಂದು ಹೊಸ ಆವಿಷ್ಕಾರ ಪ್ರಾರಂಭ ಆಗಿದೆ. ಅದೇನು ಇವತ್ತು ಬಂದಿದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿರತಕ್ಕಂಥದ್ದು ಇವತ್ತು ನೋಡಿದರೆ ಮುಂದಿನ 5-10 ವರ್ಷದಲ್ಲಿ ಡಾಕ್ಟ್ರಿಗೂ ಕೂಡ ನಿರುದ್ಯೋಗ ಆಗ್ತಾರೆ, ಇಂಜಿನಿಯರ್ಗೂ ನಿರುದ್ಯೋಗ ಆಗ್ತಾರೋ, ಸಾಫ್ಟ್ವೇರ್ ಇಂಜಿನಿಯರ್ಗೂ ನಿರುದ್ಯೋಗ ಆಗ್ತಾರೋ. ಮೇಲಂತವಾಗಿ ಉಳಿದು ಯಾವುದಪ್ಪ ಅಂತಂದ್ರೆ ಯಾರು ಬೆವರನ್ನು ಸುರಿಸಿ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅಂಥ ಕಾರ್ಮಿಕ ಮತ್ತು ರೈತ ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಅವ್ರಿಗೆ ಇರಲಿಕ್ಕೆ ಹಾಸ್ಟೆಲ್ ಇರ್ಬೋದು, ಉಚಿತ ಆಹಾರ ಇರ್ಬೋದು, ಉಚಿತ ಶಿಕ್ಷಣ ಇರ್ಬೋದು, ಮತ್ತು ಇಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಕಟ್ಟಡ ಬರುತ್ತೆ. ಬಾಯ್ಸ್ ಹಾಸ್ಟೆಲು ಮತ್ತು ಲೇಡೀಸ್ ಹಾಸ್ಟೆಲ್ ಸಪ್ರೇಟ್ ಇರ್ತದೆ, ರಸ್ತೆ ಆಗುತ್ತೆ, ಕ್ಲಾಸ್ ರೂಮ್ಗಳಿರ್ತವೆ. ಇವೆಲ್ಲವೂ ಕೂಡ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ. ಅದರ ಮಧ್ಯದಲ್ಲಿ ರಸ್ತೆ ಇರ್ಬೋದು, ಅವರಿಗೆ ಆಗಿರ್ತಕ್ಕಂಥ ಒಂದು ಪ್ಲೇ ಗ್ರೌಂಡ್ ಇರ್ಬೋದು. ಈಗ ಮೊದಲನೇ ಹಂತದಲ್ಲಿ ಸುಮಾರು ಕೊಟ್ಟಿದೆ 24 ಲಕ್ಷ. ಮೊದಲು ಪೊಲೀಸರು ಏನು ಮಾಡ್ತಿದ್ರು, ಒಂದು ಸರ್ಕಲ್ದಾಗ ನಿಂದಿರ್ತಾರೋ, ಈ ಕಡೆ ಹಿಂಗೆ ಕರಿತಿದ್ರು, ಈ ಕಡೆ ಹಿಂಗೆ ಕರಿತಾರೆ, ಈ ಕಡೆ ಗಾಡಿಯಾಗ ಹಿಂಗೆ ನಿಂದಿರ್ಸ್ತಾರೆ, ಈ ಕಡೆ ನಿಂದಿರ್ತಾರೆ. ಈಗೆಲ್ಲ ಅದನ್ನ ಮಾಡೋದು ಶುರು ಮಾಡಿದ್ರು. ಈಗ ಹಳಿ ಪದ್ಧತಿ ಹೆಂಗಿತ್ತು ಅಂದ್ರೆ ಟೈಮರ್ ಫಿಕ್ಸ್ ಮಾಡ್ತಿದ್ವು. ಟೈಮರ್ ಫಿಕ್ಸ್ ಆದ್ಮೇಲೆ 90 ಸೆಕೆಂಡು 60 ಸೆಕೆಂಡು ಅದಕ್ಕೆ ಟೈಮರ್ ಫಿಕ್ಸ್ ಮಾಡಿದ್ರೆ ಗಾಡಿ ಎಲ್ಲ ಹೋದ್ರೂ ಸಹಿತ ಕೆಂಪು ಲೈಟ್ ಹಂಗೆ ನಿಂದಿರ್ತಿತ್ತು, ನಾವು ಹಂಗೆ ನಿಂದಿರ್ಬೇಕಾಗಿ. ಟೈಮ್ ಆದ ಕೂಡಲೇ ಗ್ರೀನ್ ಸಿಗ್ನಲ್ ಹತ್ತಿತ್ತು, ಅವಾಗ ನಾವು ಹೋಗ್ತಿದ್ವು. ಈಗ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಅಂತಕ್ಕಂಥ ಏನು ನಾವು ಅಂಬೇಡ್ಕರ್ ಸರ್ಕಲ್ದಾಗ ಇನ್ನೊಂದು 2 ತಿಂಗಳದಾಗ ಅದನ್ನು ಇನ್ಸ್ಟಾಲ್ ಮಾಡ್ತೀವಿ. ಅದ್ರ ಕೆಲಸ ಏನು ಮಾಡ್ತದಂದ್ರೆ ಬಿಜಾಪುರ ಕಡೆ ಬರೋದು 10 ಗಾಡಿ ಇದ್ವು ಅಂದ್ರೆ ಆ 10 ಗಾಡಿ ಈ ಕಡೆ ಬಿಟ್ಟು ಬಿಡ್ತದೆ. ಪ್ಯಾಟ್ಯಾಗಿಂದ ಬರೋದು ಒಂದೇ ಗಾಡಿ ಇತ್ತಂದ್ರೆ ಒಂದು ಗಾಡಿ ಪಾಸ್ ಆದ ಕೂಡಲೇ ಇಮಿಡಿಯೇಟ್ ಬಂದಾಗ್ತದೆ. ಮೊದಲೇನು ಮಾಡ್ತದಂದ್ರೆ ನಾವು 60 ಸೆಕೆಂಡ್ ಅಂದ್ರೆ ಪ್ಯಾಟ್ಯಾಗಿಂದ ಬರೋ ಗಾಡಿ ಒಂದೇ ಇದ್ರು ಸಹಿತ 60 ಸೆಕೆಂಡ್ ನಿಂದ್ರಬೇಕಾಗಿತ್ತು. ಈ ಕಡೆ ಸೆಡ್ಬಾ ಕಡೆ ಬರೋ ಗಾಡಿ ಒಂದು 10 ಐತಂದ್ರೆ 10 ಗಾಡಿ ಹೋದ ಕೂಡಲೇ ಇಮಿಡಿಯೇಟ್ ಅದನ್ನ ಬಂದ್ ಮಾಡ್ತಾರೆ. ಯಾವ ಕಡೆ ಲೋಡ್ ಹೆಚ್ಚಿರ್ತೈತಿ ಆ ಲೋಡನ್ನ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನ ದಾರಿ ಮಾಡುವಂತ ಕೆಲಸ ಅಂದ್ರೆ ಪೊಲೀಸರ ಕೆಲಸನು, ಟ್ರಾಫಿಕ್ ಪೊಲೀಸರ ಕೆಲಸ ನಿಂತದ. ಇನ್ನು ಉಳಿತು ಯಾವುದು? ಇಷ್ಟೆಲ್ಲ ಮುಂದುವರೆದ ಮೇಲೆ ಇನ್ನು ಉಳಿದ್ರದ್ದು ಯಾವ್ದಂದ್ರೆ ಗೌಡಿ ಕೆಲಸ, ಬಡಿಪನ ಕೆಲಸ, ಕುಂಬಾರಿಕೆ ಕೆಲಸ ಮತ್ತು ರೈತಾಕಿ ಕೆಲಸ. ಈಗ ಮಂಡಳಿಗೆ ಸದಸ್ಯರನ್ನಾಗಿ ಮಾಡಿ ಅವರಿಗೆ ವಿವಿಧ ಸೌಲಭ್ಯಗಳನ್ನು ನೀಡ್ತಾ ಇದ್ದೇವೆ. ನಮ್ಮ ವಿವಿಧ ಸೌಲಭ್ಯಗಳಂದರೆ ಪ್ರಮುಖವಾಗಿ ಈ ಕಟ್ಟಡ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗೆ ಮದುವೆ ಧನ ಸಹ ಆಗಿರ್ಬೋದು, ಅಥವಾ ಹಾಸ್ಪಿಟಲ್ ಮೇಜರ್ ಅಲೈನ್ಮೆಂಟ್ಸ್ ಟ್ರೀಟ್ಮೆಂಟ್ಗೆ ನಾವು ವೈದ್ಯಕೀಯ ಧನ ಸಹಾಯ ಕೊಡ್ತಾ ಇದ್ದೇವೆ. ಮತ್ತು ಚಿಕ್ಕ ಚಿಕ್ಕ
ಸಮಸ್ಯೆಗಳಿದ್ದರೂ ಕೂಡ ಟ್ರೀಟ್ಮೆಂಟ್ಗೆ ಹಣವನ್ನು ಕೊಡ್ತಾ ಇದ್ವಿ ಮಂಡಳಿಯಿಂದ. ಸುಮಾರು 2 ಲಕ್ಷದಿಂದ ನೀಡ್ತಾ ಇದ್ವಿ. ಅದೇ ತರನಾಗಿ ನೊಂದ ಅವರ ತಮ್ಮ ಮಕ್ಕಳನ್ನ ಎಲ್ಲೆಲ್ಲೋ ಕಲಿಸಿ ಹೇಗೇಗೋ ಮಾಡಿ ತಮ್ಮ ಮಕ್ಕಳನ್ನ ಕಲಿಸ್ತಾರೋ. ಈ ಒಂದು ಕಾರ್ಮಿಕ ಇಲಾಖೆ ಮಕ್ಕಳಿಗೆ ಇದೇನು ಒಂದು ಸೌಲಭ್ಯ ಸನ್ಮಾನ್ಯ ಲಕ್ಷ್ಮಣ ಸವದಿಯವರು ಮಾಡ್ಯಾರ, ಇದೇನು ಸಣ್ಣ ಕೆಲಸ ಅಲ್ಲ. ಅವರು ಮಾಡಿದಂಥ ಈ ಬಡ ಮಕ್ಕಳಿಗೆ, ಕಾರ್ಮಿಕ ಮಕ್ಕಳಿಗೆ ಅವರ ಉಜ್ವಲ ಭವಿಷ್ಯ ಅಷ್ಟೇ ಅಲ್ಲ, ಅವರ ಜೀವನ ಇಂಜಿನಿಯರ್, ಡಾಕ್ಟರ್ ಆಗುವಂತ ಸೌಲಭ್ಯಗಳನ್ನ ಅವರು ಒದಗಿಸಿಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಮರುಳಸಿದ್ದ ಮಹಾಸ್ವಾಮಿಗಳು, ಶೆಟ್ಟರ ಮಠ ಪುರಸಭೆ ಉಪಾಧ್ಯಕ್ಷ ಶ್ರೀಮತಿ ಭುವನೇಶ್ವರಿ ಯಂಕಚ್ಚಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀ ದತ್ತ ವಾಸ್ಟರ್ ಸೇರಿ ಪುರಸಭೆಯ ಸದಸ್ಯರು, ಹಿರಿಯ ಮುಖಂಡರು, ಸಿಬ್ಬಂದಿ, ಗುತ್ತಿಗೆದಾರರು, ನಾಗರಿಕರು, ರೈತರು ಉಪಸ್ಥಿತರಿದ್ದರು. ಭಾರತ ಮುರಗೊಂಡೆ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.